ಒಬ್ಬೊಬ್ಬರಿಗೆ ಪನ್ನೀರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಒಬ್ಬೊಬ್ಬರಿಗೆ ಪನ್ನೀರ್ ಅಂದರೆ ಇಷ್ಟನೇ ಆಗೋದಿಲ್ಲ. ಅದನ್ನು ತಿಂದ್ರೇ ವಾಮಿಟ್ ಬರೋ ಥರ ಆಗುತ್ತೆ ಅಂತ ಹೇಳ್ತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯಾರಿಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಎಲ್ಲರೂ ಕೂಡ ಬಾಯಿ ಚಪ್ಪರಿಸಿ ತಿಂತಾರೆ. ಅಷ್ಟು ರುಚಿಯಾಗಿರುವಂತಹ ಪನ್ನೀರ್ ಬಟರ್ ಮಸಾಲ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಂದು ಬಾರಿ ಟ್ರೈ ಮಾಡಿದ್ರೆ ಪದೇ ಪದೇ ಇದೇ ರೀತಿ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, 200 ಗ್ರಾಮ್ ಆಗೋಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ಇದನ್ನು ಒಂದೇ ಒಂದು ಟಿಪ್ಸ್ ಇದೆ. ಆ ಟಿಪ್ಸ್ನ ನೀವು ನೀಟಾಗಿ ಫಾಲೋ ಮಾಡಿದ್ರೆ ಪನ್ನೀರ್ ಬಟರ್ ಮಸಾಲ ಇನ್ನೂ ತಿನ್ಬೇಕು ಪನ್ನೀರು ಅನಿಸುತ್ತೆ. ಪನ್ನೀರ್ ಬಟರ್ ಮಸಾಲದಲ್ಲಿ ಅಷ್ಟು ರುಚಿಯಾಗಿ ಬರುತ್ತೆ. ಮೊದಲಿಗೆ ಪನ್ನೀರನ್ನ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನೆಲ್ಲ ಕೂಡ ಈ ಸೈಜ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವೇನು ಮಾಡಬೇಕಂದ್ರೆ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಯುವಂಥ ಬಿಸಿ ನೀರನ್ನು ಇದರೊಳಗಡೆ ಸೇರಿಸ್ಕೋಬೇಕಾಗುತ್ತೆ. ಬಿಸಿ ನೀರು ಸೇರಿಸೋದ್ರಿಂದ ಪನ್ನೀರು ಗಟ್ಟಿ ಇರುತ್ತಲ್ಲ, ತುಂಬಾ ಸಾಫ್ಟ್ ಆಗುತ್ತೆ. ನಾವು ರೆಸ್ಟೋರೆಂಟಲ್ಲೆಲ್ಲ ತಿಂದಾಗ ಪನ್ನೀರ್ ಎಷ್ಟು ಸಾಫ್ಟ್ ಆಗಿರುತ್ತೆ ಅಲ್ವಾ. ಮತ್ತು ಮನೇಲಿ ಮಾಡಿದ್ರೆ ಯಾಕೆ ಇಷ್ಟು ಗಟ್ಟಿ ಅನ್ಕೋತೀವಿ. ನಿಮಗೂ ಕೂಡ ಸಾಫ್ಟಾಗಿ ಪನ್ನೀರ್ ತಿನ್ನಬೇಕಂದ್ರೆ ಬಿಸಿ ನೀರಲ್ಲಿ ನೆನೆಸಿ ತುಂಬ ರುಚಿಯಾಗಿ ಬರುತ್ತೆ. ಈಗ ಬಿಸಿನೀರನ್ನ ಇಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೆ. ಇದರೊಳಗಡೆ 3 ಟೊಮೊಟೊನ ಸೇರಿಸಿದ್ದೀನಿ. ಹಾಗೆ ಒಂದು ಅರ್ಧ ಹಿಡಿಯಾಗುವಷ್ಟು ಗೋಡಂಬಿನ ಸೇರಿಸ್ಕೊಳ್ಳೋಣ. ಇದೆಲ್ಲ ಕೂಡ ಚೆನ್ನಾಗಿ ಬೇಯ್ಕೊಳ್ಳಿ. ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಟೊಮೊಟೊ ಮೇಲೆ ಸಿಪ್ಪೆ ಬಿಟ್ಕೋಬೇಕು. ಇಲ್ಲಿ 1-2 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 1.5 ಇಂಚಾಗುವಷ್ಟು ಶುಂಠಿ, 3 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣು ಗ್ರೈಂಡ್ ಮಾಡ್ಕೊಂಡು ಬರೋಣ. ಈ ಮಸಾಲ ಕೂಡ ರೆಡಿ ಆಯಿತು. ಇವು ಕೂಡ ಬೆಂದೋಯ್ತು. ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಪೇಸ್ಟ್ ಆಗುತ್ತೆ ಇದು. ಇದಾದಮೇಲೆ ನೋಡಿ, ನಾನು ಇಲ್ಲಿ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಬಾಣಲಿಗೆ ಬೆಣ್ಣೆ ಕರಗಲಿಕ್ಕೆ ಬಿಟ್ಟಿದ್ದೀನಿ. ಬೆಣ್ಣೆ ಚೆನ್ನಾಗಿ ಕರಗಲಿ. ಬೆಣ್ಣೆ ಕರಗದ ಮೇಲೆ ಇದರೊಳಗಡೆ ನಾವು ಮತ್ತು ಪನ್ನೀರನ್ನು ಹಾಕಿ ಫ್ರೈ ಮಾಡೋದಿರುತ್ತೆ. ನೋಡಿ, ಇವಾಗ ಪನ್ನೀರನ್ನ ನೀರನ್ನೆಲ್ಲ ಚೆನ್ನಾಗಿ ಸೋರಿಸಿ ಇದರೊಳಗಡೆ ಹಾಕ್ಕೊಂಡು ಇದ್ರ ಜೊತೆಗೆ ನೋಡಿ ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಉಪ್ಪು, ಇಷ್ಟನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ತುಂಬ ರಫ್ ಆಗಿ ಎಲ್ಲ ತಿರ್ಗ್ಸೋಕೆ ಹೋಗ್ಬಿಡಿ. ಸ್ಮೂತಾಗಿ ಈ ಪನ್ನೀರ್ಗೆ ಬೆಣ್ಣೆ ಮತ್ತು ಈ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು. ಅದಕ್ಕೋಸ್ಕರನೇ ನಾವು ಈ ರೀತಿ ರೋಸ್ಟ್ ಮಾಡೋದು. ಪನ್ನೀರ್ ಬಟರ್ ಮಸಾಲ ಅಂದರೆ ಬಟರ್ ಚೆನ್ನಾಗಿ ಪನ್ನೀರ್ಗೆ ಹಿಡಿಬೇಕು. ಆ ಫ್ಲೇವರು ಪನ್ನೀರಲ್ಲಿ ಬರಬೇಕಲ್ವ. ಸೊ ಅದರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಹೊತ್ತು ಏನು ಬೇಡ, ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಇದಾಗಿದೆ. ಚೆನ್ನಾಗಿ ಇಷ್ಟ ಆಗಿ ಕಲರು ಎಲ್ಲ ಚೇಂಜ್ ಆದಮೇಲೆ ಇದನ್ನು ತೆಗೆದು ನಾವು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಬಿಡೋಣ. ಮತ್ತು ಅದೇ ಬಾಣಲಿಗೆ ಇವಾಗ ನಾನು ಮತ್ತೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ನೀವು ತುಪ್ಪ, ಬೆಣ್ಣೆ, ಎಣ್ಣೆ ಏನು ಬೇಕಾದರೂ ಹಾಕ್ಕೋಬೋದು. ಈಗ ನೋಡಿ, ನಮ್ಮ ಮನೇಲಿ ಏನೇನು ಮಸಾಲಗಳಿರುತ್ತೋ ಅದನ್ನೆಲ್ಲ ನೀವು ಬಿರಿಯಾನಿ ಮಸಾಲಾನ ಇದರೊಳಗಡೆ ಸೇರಿಸ್ಕೋಬೇಕಾಗುತ್ತೆ. ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಜೀರಿಗೆ ಮತ್ತು ಕಲ್ಲುವ್ವ, ಸ್ಟಾರ್ ಏನಿದ್ರು ನೀವು ಇದರೊಳಗಡೆ ಹಾಕ್ಕೋಬೋದು. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಒಂದು ದೊಡ್ಡ ಸೈಜು ಈರುಳ್ಳಿನ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಅರ್ಧ ಆದಮೇಲೆ ಇದರೊಳಗಡೆ ಗ್ರೈಂಡ್ ಮಾಡಿಟ್ಟಿರುವಂಥ ಮಸಾಲಾನ ಸೇರಿಸ್ಕೊಂಡು ಇದನ್ನು ಹಸಿ ಸ್ಮೆಲ್ ಹೋಗಿ ಒಂದೊಳ್ಳೆ ಘಮ ಬರಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಕೂಡ ಫ್ರೈ ಆಗಿದೆ. ಮತ್ತು ಟೊಮೊಟೊ ಮತ್ತು ಗೋಡಂಬಿನ ರುಬ್ಲಿಕ್ಕೆ ಇಟ್ಟಿದ್ವಲ್ಲ, ಅದನ್ನು ರುಬ್ಕೊಂಡು ಬಂದಿದ್ದೀನಿ. ನುಣ್ಣಗೆ ರುಬ್ಬಬೇಕು. ಇದನ್ನು ಹಾಕಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡ್ರು, ಹಾಗೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ, ಎಲ್ಲ ಅರ್ಧ ಸ್ಪೂನ್ ಸಾಕು. ಯಾಕಂದರೆ ಬಟರ್ ಮಸಾಲ ಸ್ವಲ್ಪ ಮೈಲ್ಡಾಗಿದ್ರೇ ತಿನ್ನಲಿಕ್ಕೆ ಟೇಸ್ಟಾಗಿರುತ್ತೆ. ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬಟರ್ ಮಸಾಲದು ಗ್ರೇವಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕ್ಕೊಳ್ಳಿ. ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಬಾರಿ ಮಿಕ್ಸ್ ಮಾಡಿ ಇದರಲ್ಲಿ ಚೆನ್ನಾಗಿ ಸ್ವಲ್ಪ ಕುದ್ದು ಗ್ರೇವಿ ತಿಕ್ನೆಸ್ ಬರಬೇಕು, ಹಾಗೆ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ. ನೋಡಿ, ಇವಾಗ ಎಷ್ಟು ನೋಡ್ತಾ ಇದ್ರೇ ಅದು ಕ್ರೀಮಿಯಾಗಿ ಅನಿಸ್ತಾ ಇದೆ. ಈ ರೀತಿ ಈ ಬಟರ್ ಮಸಾಲದು ಗ್ರೇವಿ ರೆಡಿ ಆಗಬೇಕು. ಇದಕ್ಕೆ ಇವಾಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರು, ಆ ಪನ್ನೀರನ್ನು ಸೇರಿಸ್ಕೊಂಡು ಒಂದು 5 ನಿಮಿಷ ಕುದಿಸೋಣ. ಜಾಸ್ತಿ ಹೊತ್ತು ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, 5 ನಿಮಿಷ ಆಗಿದೆ. 5 ನಿಮಿಷ ಆದಮೇಲೆ ಇದರೊಳಗಡೆ ಒಂದು ಸ್ವಲ್ಪ ಬೆಣ್ಣೆನ ಹಾಕಿ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತು ಒಂದು ಬಾರಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಗೋಡಂಬಿ ಎಲ್ಲ ಹಾಕಿದ್ದೀವಲ್ಲ, ಸೊ ಅದರಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಮಸಾಲ ಎಲ್ಲ ಈ ಪನ್ನೀರ್ ಮೇಲೆ ಕುಂತಿದೆ. ಒಬ್ಬೊಬ್ಬರು ಹೇಳ್ತಾರೆ ಪನ್ನೀರು ಬೇರೆ ಹೋಗ್ಬಿಡುತ್ತೆ, ಮಸಾಲ ಬೇರೆ ಸಪ್ರೇಟ್ ಆಗಿಬಿಡುತ್ತೆ, ಆ ರೀತಿ ಆಗುತ್ತೆ ಅಂತ. ಆ ರೀತಿ ಯಾವ ರೀತಿಯೂ ಆಗೋದಿಲ್ಲ. ಮತ್ತು ಮುಚ್ಚಿ ನೋಡಿ, ಚೆನ್ನಾಗಿ ಮೆಲ್ಟಾಗಿ ಬೆಣ್ಣೆ ಆ ಸ್ಮೆಲ್ ಫ್ಲೇವರ್ ಎಲ್ಲ ಹಿಡಿಯೋವರೆಗೂ ನೋಡಿ ಈ ರೀತಿ ಮುಚ್ಚಿಡಬೇಕು. ಒಂದು 5 ನಿಮಿಷ ಆದಮೇಲೆ
ತುಂಬಾ ರುಚಿಯಾಗಿರುವಂಥ ಪನ್ನೀರ್ ಬಟರ್ ಮಸಾಲ ರೆಡಿ ಆಯಿತು. ಇದನ್ನು ನೀವು ಬೇಕಂತ ಹೇಳಿದ್ರೆ ಈಗೂ ತಕ್ಷಣ ಕೂಡ ಸರ್ವ್ ಮಾಡ್ಬೋದು. ಒಂದು 5 ನಿಮಿಷ ಟೈಮ್ ಇದ್ದರೆ ಮುಚ್ಚಿಟ್ಟು ಆಮೇಲೆ ಸರ್ವ್ ಮಾಡಿ. ತುಂಬಾ ರುಚಿಯಾಗಿ ಇರುತ್ತೆ. ಪನ್ನೀರ್ ಅಂತೂ ತುಂಬ ಸಾಫ್ಟಾಗಿ ರುಚಿಯಾಗಿ ಇರುತ್ತೆ. ನೋಡಿದ್ರಲ್ವಾ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಪನ್ನೀರ್ ಬಟರ್ ಮಸಾಲ ಮಾಡೋದು ಅಂತ. ಖಂಡಿತವಾಗ್ಲೂ ಟ್ರೈ ಮಾಡಿ, ಪದೇ ಪದೇ ಇದೇ ರೀತಿ ಮಾಡ್ತೀರಾ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಸಿಗೋಣ ಒಂದು ಹೊಸ ವಿಡಿಯೋ ಜೊತೆ. ಬಾಯ್.